ಜೀವನದಲ್ಲಿ ಮುಂದೆ ಬಂದು ಜಾಲಿಯಾಗಿರ್ಬೇಕು ಅನ್ಕೊಂಡ್ರೆ ಯಾರ ಜನ ಅದಕ್ಕೂ ಕಲ್ಲಾಗ್ತಾರಲ್ರಿ. ಹೋಟ್ಲಲ್ಲಿ ಕಡೆ ಹೇಳ್ತಾರೆ, ಚಿಲ್ಡ್ರೆ ಅಂಗಡಿಲಿ ಕಡೆ ಹೇಳ್ತಾರೆ, ಅದ್ಯಾಕೆ ನಮ್ ನಾಥಪ್ಪನ ಅಂಗಡಿಲು ಕಡೆ ಹೇಳ್ತಾರೆ. ಅಂತದ್ರಲ್ಲಿ ಹೋಗಿ ಬಂದು ಮೂಗಿ ಹಿಡಿದ್ರು ಅಂದಂಗೆ ನಾನ್ ಸೈಕಲ್ ಬಂದು ಕಡೆ ಹೇಳ್ತಾರೆ. ಹಿಂಗಾದ್ರೆ ಜೀವನದಲ್ಲಿ ಮುಂದೆ ಬರೋದು ಹೆಂಗೆ ಅಂತಿದ್ರೆ ಅಯ್ಯೋ ಏನ್ ಮಾಡೋದು, ನನ್ ಪಾಡು ನಾನ್ ಸೈಕಲ್ ತುಳ್ಕೊಂಡ್ ಬರ್ತಿದ್ನ, ಇದ್ದಕ್ಕಿದಂಗ ನಾನ್ ಸೈಕಲ್ ಅಲ್ಲಿ ಪಂಪಲ್ಲಿ ಗಾಳಿನೇ ಹೊರಟೋಗಿದೆ, ಅದಕ್ಕೇನೆ ತೊಳ್ಕೊಂಡ್ ಬರ್ತಾ ಇದೀನಿ. ಹೆಣ್ಮಕ್ಳು ದೊಡ್ಡ ಮತ್ತೆ ಆಗಲ್ಲ ನೋಡ್ರಿ. ಏನ್ ಮಾಡ್ಬೇಕಂತಿದ್ದೀರಾ ರೀ? ಒಂದೇ ಒಂದ್ಸಲ ಮಾಡ್ತೀರಾ? ಅಲ್ಲ ಅಲ್ಲ, ನಾನ್ ಹೇಳಿದ ಅದಲ್ಲ, ಒಂದೇ ಒಂದ್ ಕೆಲ್ಸ ಮಾಡ್ಕೊಡ್ತೀರಾ? ನಿನ್ಗೆ ಕೆಲ್ಸ ಮಾಡ್ಬೇಕು, ಅದೇನ್ ಹೇಳ್ರಿ? ನಾನ್ ಕೆಲ್ಸ ಮಾಡ್ಬೇಕು ಮುಂದೆಗಡೆ ಬನ್ನಿ. ರೆಡಿಯಾಗಿ ಸಾಮಾನ್ ಹಿಡ್ಕೊಂಡ್ ನಿಂತಿದ್ದೀನಿ. ಜಾಸ್ತಿ ಅಳ್ಳಾಡ್ಸ್ಬೇಡಿ, ನಿಮ್ದು ಗುದ್ರಿಗಿದ್ರು ಹೌದದು. ಅಲ್ಲ, ನಿಮ್ ಸ್ಪಾನರ್ನ ಅಂಗಡೆ ಈ ಕಡೆ ಅಂತ ತಿರ್ಗಾಡಿಸ್ತಾ ಇದ್ದೀರಲ್ಲ, ನೀವ್ ಅದನ್ನ ಅಳ್ಳಾಡಿಸ್ತಾ ಇರೋ ನನ್ಗೆ ಒಂಥರ ಆಯ್ತೈತೆ, ಆ ಕಡೆ ಬಿಸಾಕಿ. ಅಲ್ಲೋರಿ, ನನ್ ಸಾಮಾನು ನನ್ನ ಇಷ್ಟ, ಅಳ್ಳಾಡ್ಸಕಾರು ಅಳ್ಳಾಡ್ತೀನಿ, ಹಂಗೆ ನಾನು ಇರ್ತೀನಿ. ಅಲ್ಲ, ನೀನೇ ಕಡ್ಡಿ ತರ ಇದೆಯಾ, ನೀನೇ ಕಡ್ಡಿ ತರ ಇದೆಯಾ, ನಿನ್ ಸಾಮಾನು ಇದ್ದಿದ್ದು ಸಣ್ಣ ಐತೆ, ಅದು ಒಂದೇ ಸಾಮಾನು ಅಳ್ಳಾಡಿಸ್ತಾ ಇದ್ರೆ ಉದ್ರಿಗಿದ್ ಹೋಗಲ್ವಾ ಅಂತ ಹೇಳ್ದೆ ಅಷ್ಟೇ. ನೋಡ್ರಿ ಬಾಡಿ ಇರೋದ್ ಸಣ್ಣ, ನನ್ ಸಾಮಾನು ಇರೋದ್ ಮಾತ್ರ ಉದ್ದ ಐತೆ ಅನ್ನಿ, ಉದ್ದಕ್ಕೈತೆ ಅವನ ಸಾಮಾನು, ಅದಕ್ಕೆ ಅಷ್ಟು ಉದ್ದ ಹಿಡ್ಕೊಂಡಿರೋದು ಅವನು. ಅಲ್ಲ ಅಲ್ಲ, ನಿಮ್ ಬಿದ್ದೋಯ್ತು ನೋಡಿ ನಿಮ್ ಸಾಮಾನು, ಅದಕ್ಕೆ ಹೇಳಿದ್ದು ಭದ್ರವಾಗಿ ಇಟ್ಕೋಬೇಕು, ಯಾರ್ಯಾರ ಸಾಮಾನು ಹೆಂಗ್ ಇಟ್ಕೋಬೇಕು ಅಂತ. ನೆಟ್ ಸ್ಪಾನರ್ ಇಟ್ಕೊಳಕ್ ಬರಲ್ಲ, ಅದೇನ್ ರಿಪೇರಿ ಮಾಡೋಣ. ಇರ್ಲಿ, ನನ್ ಸಾಮಾನು ಅಂತೂ ಭದ್ರವಾಗಿ ಇದೆ ಬಿಡ್ರಿ. ಮೇಲ್ಗಡೆ ನೆಟ್ಟಿಗಿಲ್ಲ, ಇನ್ನು ಒಳಗಡೆ ಹೆಂಗಿದದು ಕಾಣೆ. ಅಲ್ಲ ಅಲ್ಲ ಅಲ್ಲ, ಪಂಚರ್ ಹಾಕೋದು ನೋಡ್ರಿ. ನೀವು ನಿಮ್ ಸ್ಪಾನರ್ನ ಅಳ್ಳಾಡಿಸ್ತಾ ಇದ್ರೆ ನನಗೆ ಮೈಯೆಲ್ಲ ಉರಿಯುತ್ತೆ, ಆ ಕಡೆ ನೀವು ಬಿಸಾಕ್ತಿರೋ, ಇಲ್ಲ ಅಂದ್ರೆ ನಾನು ಸೈಕಲ್ ತಗೊಂಡು ಬೇರೆ ಪಂಚರ್ ಅಂಗಡಿ ಹತ್ರ ಪಂಚರ್ ಹಾಕ್ಸ್ತೀನಿ. ಬೇರೆ ಅಂಗಡಿಗೆ ಹೋಗಿ ಏನ್ರಿ ಮಾಡ್ತೀರಾ? ಬೇರೆ ಸೈಕಲ್ ರೆಡಿ ಮಾಡಕ್ಕೆ ಬಾಪ ಇಲ್ಲ, ಎಲ್ಲ ಏನ ಸಾಮಾನುಗಳು. ಸಾಮಾನು ಚೆನ್ನಾಗೈತಕ್ಕಲ್ಲ ನಿನ್ ಸಾಮಾನು. ಅದಕ್ಕೆ ಬೇರೆ ಸೈಕಲ್ ಶಾಪ್ ಹೋಗೋದ್ ಬಿಟ್ಟು ನನ್ ಸೈಕಲ್ ಶಾಪ್ ಅಲ್ಲೇ ರೆಡಿ ಮಾಡಿಸ್ಕೊಳ್ಳಿ. ಒರಿಜಿನಲ್ ಸಾಮಾನು ಅಂದ್ರೆ ನನ್ನ ಹತ್ರ ಅದೇನೋ ಅಂತಾರಲ್ಲ, ಮೇಲ್ ತಳುಕು ಒಳಗ್ ಉಳುಕು ಅನ್ನಂಗೆ, ಇವನ್ ಕೈಯಲ್ಲಿ ಹಿಡ್ಕೊಂಡಿರೋ ಸ್ಪಾನರ್ ನೆಟ್ಟಿಗೆ ಹಿಡ್ಕೊಳಕ್ ಬರ್ತಿತ್ತು ಅಲ್ವ ಅನ್ನೋದು. ನೋಡ್ರಿ, ನೀವು ತಲೆ ಕೆಟ್ಟಿರ್ತಾರೆ, ಏನೇನೇನೋ ಮಾತಾಡ್ಬಿಡಿ, ನನಗೆ ಸುಮ್ಮನೆ ತಲೆ ಕೆಟ್ಟೋಗುತ್ತೆ. ನಾನು ಅರ್ಜೆಂಟ್ ಹೋಗ್ಬೇಕು, ಆಗ್ತಿರೋ ಹಾಕಲ್ವ ಏನಾರೇ ಪಂಚರ್ನ ಪಂಪ್ ಹೊಡಿತೀರಾ ಅಂತ ಕೇಳ್ದೆ. ಅವಾಗ ನೋಡ್ರೆ ಕೆಲ್ಸ ಮಾಡ್ಕೊಡಿ ಅಂದ್ರೆ, ಇವಾಗ ನೋಡ್ರೆ ಪಂಪ್ ಹೊಡ್ಕೊಡಿ ಅಂತ. ಕೆಲ್ಸ ಮಾಡೋ ಹತ್ರ ಕೆಲ್ಸ ಮಾಡಪ್ಪ ಅಂದ್ ಇನ್ನೇನ್ ಇದಾಕಪ್ಪ ಅಂತ ಹೇಳಲ್ಲ. ನಾವು ಕೆಲ್ಸ ಮಾಡ್ತೀವಿ, ರಿಪೇರಿ ಮಾಡ್ತೀವಿ ಅನ್ನೋ ಪಂಪ್ ಕೆಂಪ್ ಹೊಡ್ಕೊಡೋದಿಲ್ಲ. ಬೇಕಾದ್ರೆ ಹೊಡ್ಕೊಳಕಾರು ಹೊಡ್ಕೊಳ್ಳಿ, ಹಂಗೆ ನಾನು ಮಡಿಕೊಳ್ಳಿ. ಅಲ್ಲ, ನಿಮ್ಗೇನಾರು ಕರುಣೆ ಏನಾರು ಇದೆಯಾ ಅಂತ. ಯಾಕೆ ಅಂತ ಕೇಳಿದ್ರೆ, ಅಲ್ಲ ಇದುವರೆಗೂ ಯಾವ ಹೆಣ್ಮಕ್ಳಾದ್ರೂ ಪಂಪ್ ಹೊಡೆದಿರೋದು ನೋಡಿದೀರಾ ಅಂತ. ಇಲ್ಲ ರೇ, ಯಾರು ಹೊಡೆದಿರೋದು ನೋಡಿಲ್ಲ. ಮತ್ತೆ ಇದ್ದಕ್ಕಿದಾಗೆ ಬಂದ್ಬಿಟ್ಟು ನನ್ನ ಕೈಲಿ ನಿನ್ ಸಾಮಾನ ನಿನ್ ಪಂಪ್ನ ಕೊಟ್ಬಿಟ್ಟು ಹೊಡಿ ಅಂತಂದ್ರೆ ನನ್ನ ಕೈಲಿ ಹೆಂಗ್ ಹೊಡಿಯಕ್ ಆದದು ಅಂತ. ಇದುವರೆಗೂ ಯಾವ ಜೈಮಾನದಲ್ಲಿ ಹುಡುಗರೇ ಜಾಸ್ತಿ ಪಂಪ್ ಹೊಡೆದಿರೋದು ಹೆಚ್ಚು ಹೊರತು ಹೆಣ್ಮಕ್ಳು ಯಾವತ್ತೂ ಪಂಪ್ ಹೊಡೆದಿಲ್ಲ. ನೀವ್ ಬಂದ್ಬಿಟ್ಟು ನನ್ ಕೈಲಿ ಕೊಟ್ಬಿಟ್ಟು ಹೊಡ್ಕೊ ಅಂತ ಹೇಳ್ತಿದ್ದೀರಲ್ಲ, ಇದು ಸರಿನಾ ಅಂತ. ಆಯ್ತು ಬಿಡ್ರಿ, ನಾನೇ ಹೊಡ್ಕೊಡ್ತೀನಿ. ಹೊಡಿರಿ, ಏನೋ ದೊಡ್ಡ ಮನ್ಸ್ ಮಾಡಿ ನೀವು ತೆಳ್ಳಿಗೆ ಬೆಳ್ಳಿಗೆ ಅಂತ ದೊಡ್ಡ ಮನ್ಸ್ ಮಾಡಿ ಹೊಡ್ಕೊಡ್ತೀನಿ ಬಿಡ್ರಿ. ಏನ ಪಂಪ್ನ ಪಂಪ್ ಹೊಡಿ, ಆಮೇಲೆ ಇನ್ನೊಂದು ಹೊಡೆದ್ಬಿಟ್ಟಿಯ ಸರಿಯಾಗಿರೋ ತೂತ್ ಹಾಕ್ಬಿಟ್ಟೆ, ಹಾಕೋ ಪಂಪ್ನ. ಹೊಡಿ
ಹಿಡ್ಕೋಬೇಕಾ ಇಲ್ಲ ಹೊಡಿತ್ಯ? ಹೊಡ್ದ ಅಭ್ಯಾಸ ಐತಲ್ವಾ? ಕೋಪರೇಟ್ ಮಾಡೋದ್ರೆ ಹಾ. ನೀವು ಸೇರಿ ಏನ ಕೋಪರೇಟ್ ಮಾಡೋದು ಪಂಪ್ ಹೊಡಿಬೋದು. ನೋಡಿ. ತೂತೊಳಗಡೆನೆ ಹಾಕಪ್ಪ ನಿಂದ ಕೈನ. ಹಾ. ಏನ್ರಿ ನಿಮ್ದು ಇಷ್ಟೊಂದು ಅಲ್ಲ ಇದೆ? ಅದು ನಿಮ್ಮಂತವ್ರು ಹಾಕಿ ಹಾಕಿ ಹೊಸಿ ದಗ್ಲ ಆಗ್ಬಿಟ್ಟೈತೆ. ಅದಕ್ಕೆ ಹಾ. ಹಾಕ್ಸ್ಕೊಂಡ್ರೆ ಹಾ. ಕರೆಕ್ಟ್ ಆಗಿ ಇರುತ್ತೆ. ಹಾ. ಹಿಂಗೆ ಊರ್ ಬೈದಿ ಎಲ್ಲ ಸಿಕ್ಕರು ಅಂತ ಹಾಕಿಸ್ಕೊಂಡ್ರೆ ಹಿಂಗೆ ಆಗೋದು. ಏನ್ ಮಾಡಕ್ಕೈತೈತೆ, ನಿನ್ನಂತವ್ರು ಸಿಕ್ಕಿಲ್ವಲ್ಲ, ಎಲ್ಲ ಅಗ್ಲ ಮಾಡೋರೆ ಸಿಕ್ಬಿಟ್ಟವ್ರೆ. ಅಲ್ಲ ಪಂಪನ ಹೊಸಿ ನೋಡಿ ಮಾಡಿ ಹಾಕಪ್ಪ ಅಂದ್ರೆ ಎಲ್ಲ ತುರ್ಕಕ್ ಹೋಗಿ ಎಲ್ಲ ತುರ್ಕ್ಬಿಟ್ಟು ಹೊಸಿ ಅಗ್ಲ ಮಾಡ್ಬಿಟ್ಟವ್ರೆ. ಹೊಸಿ ನೋಡಿ ಮಾಡಿ ನೋವಾಗ್ದಿಲ್ದಂಗೆ ಹೊಡಿರಿ ಪಂಪ್ನ. ನೋಡ್ರಿ ಅಯ್ಯಯ್ಯೋ, ಇನ್ನೂ ಹೊಸಿ ಹೊಡಿರಿ. ಯಾಕೆಂದ್ರೆ ನೀವ್ ಹೊಡಿತಾ ಇದ್ರೆ ನಂಗೆ ನೋಡಕ್ ಒಂಥರ ಖುಷಿ. ಹಿಂಗೆ ಹೊಡಿತಾ ಇದ್ರ ಆ, ಏನೇನೋ ನೆನ್ಪಾಯ್ತದೆ. ಏನ್ ನೆನ್ಪಾಗುತ್ತೆ? ಏನು ಇಲ್ಲ ಕಣ್ರಿ, ಹಿಂಗೆ ಸುಮ್ಮನೆ ಸಾಕಾಗ. ನನಗೆ ಸಾಕು ಹೇಳಿದ್ನಲ್ಲ, ನೀನು ಚೆನ್ನಾಗಿ ಮೇಲೆ ಕೆಳಗೆ ಹೊಡಿತಾ ಇದ್ರೆ ನನ್ಗೊಂಥರ ಖುಷಿ ಆಯ್ತೈತೆ ಅಂತ. ಆಯ್ತು ಬಿಡ್ರಿ. ಆ, ನಿಮ್ಮ ಹೆಸರೇನು ಅಂತ ಹೇಳಲೇ ಇಲ್ಲ. ನನ್ನ ಹೆಸರು ಕನಕ ಅಂತ. ಈ ಊರಿಗೆ ಹೊಸ್ದಾಗಿ ಬಂದಿರೋ ಅಂಗನವಾಡಿ ಟೀಚರ್. ಓ, ಅಂಗನವಾಡಿ ಟೀಚರ ನೀವು? ಹೌದೌದು. ನೀವು ಮಾತಾಡೋದ್ ನೋಡಿ ನಾವ್ ಯಾರೋ ಏನೋ ಅನ್ಕಂಡಿ ತಪ್ಪಾಗಿ ಮಾತಾಡ್ಬಿಡ್ರಿ, ಬೇಜಾರ್ ಮಾಡ್ಕೋಬೇಡಿ ಕಣ್ರಿ. ಅಲ್ಲ, ಈ ಕೂಸ್ಗಳು ಪಾಠ ಹೇಳಕ್ಕೆ ಈ ರೇಂಜ್ ಅಲ್ಲಿ ಬರ್ತೀರಾ ಅಂದ್ರೆ ಇನ್ನ ನಮ್ಮಂತ ಪೀಸು ಪಿಗರ್ ಏನಾರ ಬಂದ್ರೆ ಬರ್ಬೇಡ ಹೇಳಿ. ಆಗಿನ ಕಾಲದಲ್ಲಿ ನಮ್ಮ ಅವ್ವ ಸಿಲ್ಕು ಅಂತಿದ್ಲು, ಅವಳು ನೋಡ್ಬಿಟ್ಟಿದ್ರೆ ಬಿದ್ದೆ ಹೋಯ್ತಿತ್ತನೋ ನಿನ್ ಸಾಮಾನೆಲ್ಲ. ಅವಳ ಮಗಳು ನಾನು ಹಿಂಗಿರ್ಬಾರ್ದಾ? ಹೋಗ್ಲಿ ಬಿಡಿ, ನಾನೇನೋ ಬಂದೆ ನಿಮ್ಮ ಹತ್ರ ಹೊಡ್ಸ್ಕೊಂಡೆ ಪಂಪ್ನ. ನೀವು ತುಂಬಾ ಜೋಕಾಗಿ ಚೆನ್ನಾಗಿ ಮಾತಾಡ್ತೀರಾ. ಹಂಗಾದ್ರೆ ನಿಮ್ಮ ಹೆಸರು ಏನು ಅಂತ ನನಗೆ ಗೊತ್ತೇ ಆಗ್ಲಿಲ್ವಲ್ಲ. ನನ್ನ ಹೆಸರು ಮೆಕ್ಯಾನಿಕ್ ಮಂಜುನಾಥ ಅಂತ. ಎಲ್ಲ ಪ್ರೀತಿಯಿಂದ ಮಂಜು ಅಂತ ಕರೀತಾರೆ. ಹೌದಾ? ನಿಮ್ಮಂತರು ಜೋಕಾಗಿ ಚೆನ್ನಾಗಿ ಮಾತಾಡ್ತಾ ಇರೋರು ಕಂಡ್ರೆ ನಂಗೆ ತುಂಬಾನೇ ಇಷ್ಟ. ಸರಿ ಸರಿ, ನಿಮ್ಮ ಹತ್ರ ಮಾತಾಡ್ಕೊಂಡು ನಿಂತ್ಕೊಂಡ್ರೆ ದಿನ ಹೋಗೋದೆಲ್ಲ ಗೊತ್ತಾಗೋದಿಲ್ಲ. ನಂಗೆ ಅಂಗನವಾಡಿಗೆ ಹೋಗೋ ಟೈಮ್ ಆಯ್ತು, ಬರ್ನಾ? ಬಾಯ್. ಟಾಟಾ. ಹೊಸಿ ತಳ್ಳಿ. ಅಲ್ಲ ಪಂಪ್ ಹೊಡ್ತಾರೆ, ಅಲ್ಲೇ ಬಿಟ್ಟಿದ್ದೀರಲ್ಲ. ಸಿಕ್ತು, ಸರಿಯಾಗಿರೋದೇ ಸಿಕ್ತು. ಟಚಿಂಗ್ ಕನಕ. ಈಗ ಬರ್ತಾ ಇರೋ ಈ ಸೈಕಲ್ ಸಾಬೂನ್ ಮಂಜುನಾಥನ್ ತನಕ